IPL ಟಿಕೆಟ್ ಅನ್ನ ಬುಕ್ ಮಾಡಲು ಹೀಗೆ ಮಾಡಿ. ಈ ಬಾರಿಯ IPL ಟಿಕೆಟ್ಗಳನ್ನು ಆನ್ಲೈನ್ ನಲ್ಲಿ ಬುಕ್ ಮಾಡುವುದು ಹೇಗೆ ಎಂಬುದನ್ನು ಈಗ ತಿಳಿಯಿರಿ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಟಾಟಾ ಇಂಡಿಯನ್ ಪ್ರೀಮಿಯರ್ ಲೀಗ್ ಈ ಬಾರಿಯ ವೇಳಾಪಟ್ಟಿಯನ್ನ ಅಧಿಕೃತವಾಗಿ ಬಿಡುಗಡೆಗೊಳಿಸಿದೆ. ಈ ಕ್ರಿಕೆಟ್ ಪಂದ್ಯಾವಳಿಗಳು 22ನೇ ಮಾರ್ಚ್ 2025ರಿಂದ ಪ್ರಾರಂಭವಾಗಿ 25ನೇ ಮೇ 2025ರಂದು ಕೊನೆಗೊಳ್ಳುತ್ತವೆ. ಇದರಲ್ಲಿ ಒಟ್ಟು 74 ಪಂದ್ಯಗಳು ಇದ್ದು 13 ವಿವಿಧ ಸ್ಥಳಗಳಲ್ಲಿ ನಡೆಯಲಿವೆ. IPL 2025 ಇದರ ಮೊದಲ ಪಂದ್ಯಗಳು ಮಧ್ಯಾಹ್ನ 3:30ಕ್ಕೆ ಮತ್ತು ಸಂಜೆಯ ಪಂದ್ಯಗಳು ಸಂಜೆ 7:30ಕ್ಕೆ ಪ್ರಾರಂಭವಾಗುತ್ತವೆ. ಈ IPL ವೀಕ್ಷಣೆಗಾಗಿ ಪ್ರೇಕ್ಷಕರು ಜನರಲ್ ಪ್ರೀಮಿಯಂ ಮತ್ತು VIP ಸೀಟ್ಗಳನ್ನು ಆಯ್ಕೆ ಮಾಡಬಹುದು. ಅಲ್ಲದೆ ನೇರವಾಗಿ ಸ್ಟೇಡಿಯಂ ಬಾಕ್ಸ್ ಆಫೀಸ್ ಮೂಲಕವೂ ನಿಗದಿತ ID ಪ್ರೂಫ್ ತೋರಿಸಿ ಖರೀದಿಸಬಹುದು. ಈ ಬಾರಿಯ IPL ಟಿಕೆಟ್ಗಳನ್ನು ಪ್ರಸ್ತುತ ಇನ್ನೂ ಮಾರಾಟಕ್ಕೆ ಬಿಡುಗಡೆ ಮಾಡಲಾಗಿಲ್ಲ. ಆದರೆ ಟಿಕೆಟ್ಗಳು ಲಭ್ಯವಾದಾಗ ನೀವು ಅವುಗಳನ್ನು IPLನ ಅಧಿಕೃತ ವೆಬ್ಸೈಟ್ ಸೇರಿ ಬುಕ್ ಮೈ ಶೋ, ಪೇಟಿಎಂ ಮೂಲಕ ಆನ್ಲೈನ್ ಟಿಕೆಟಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ಖರೀದಿಸಬಹುದು. IPL 2025 ಅಲ್ಲಿ ಭಾಗವಹಿಸುವ ತಂಡಗಳ ಪಟ್ಟಿ ಇನ್ನೂ ಅಂತಿಮವಾಗಿಲ್ಲ. ಆದಾಗ್ಯೂ ಕಳೆದ ವರ್ಷದಂತೆ ಈ ವರ್ಷವೂ 10 ತಂಡಗಳು ಭಾಗವಹಿಸುವ ಸಾಧ್ಯತೆ ಇದೆ. ನೀವು IPL 2025 ಕುರಿತು ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ಬಯಸಿದರೆ ನೀವು IPLನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಅಥವಾ ಕ್ರಿಕೆಟ್ ಸುದ್ದಿ ವೆಬ್ಸೈಟ್ಗಳನ್ನು ಅನುಸರಿಸಬಹುದು. IPL ಟಿಕೆಟ್ ಬುಕ್ ಮಾಡೋದು ಹೇಗೆ? ಈಗ ಸುಲಭ. IPL ಟಿಕೆಟ್ ಆನ್ಲೈನ್ 2025 ಬುಕಿಂಗ್ ಬುಕ್ ಮೈ ಶೋ, ಪೇಟಿಎಂ ಮತ್ತು IPLT20.com ಅಲ್ಲಿ ಲಭ್ಯವಿದ್ದು IPL ವೀಕ್ಷಣೆಗಾಗಿ ಪ್ರೇಕ್ಷಕರು ಜನರಲ್, ಪ್ರೀಮಿಯಂ ಮತ್ತು VIP ಸೀಟ್ಗಳನ್ನು ಆಯ್ಕೆ ಮಾಡಬಹುದು. ಆನ್ಲೈನ್ನಲ್ಲಿ ಟಿಕೆಟ್ ಸಿಗದಿದ್ದರೆ ಅಥವಾ ನಿಮಗೆ ಅದರ ಮಾಹಿತಿ ಅರ್ಥವಾಗದಿದ್ದರೆ ನೀವು ನೇರವಾಗಿ ಸ್ಟೇಡಿಯಂ ಬಾಕ್ಸ್ ಆಫೀಸ್ ಮೂಲಕವೂ ನಿಗದಿತ ID ಪ್ರೂಫ್ ತೋರಿಸಿ ಖರೀದಿಸಬಹುದು. ಪ್ರೇಕ್ಷಕರು ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ಗಳು, UPI ನೆಟ್ ಬ್ಯಾಂಕಿಂಗ್ ಅಥವಾ ಡಿಜಿಟಲ್ ವ್ಯಾಲೆಟ್ಗಳ ಮೂಲಕ ಪಾವತಿಗಳನ್ನು ಮಾಡಿ ಪಾವತಿ ಯಶಸ್ವಿಯಾದ ಕೂಡಲೇ ಅಭಿಮಾನಿಗಳು ಈ ಟಿಕೆಟ್ ಅಥವಾ QR ಕೋಡ್ ಜೊತೆಗೆ ಇಮೇಲ್ ಅಥವಾ SMS ದೃಢೀಕರಣವನ್ನು ಪಡೆಯುತ್ತಾರೆ. ಹೆಚ್ಚುವರಿಯಾಗಿ ಈ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಥವಾ ಮುದ್ರಿಸಿಕೊಳ್ಳಬಹುದು. QR ಕೋಡ್ ಅನ್ನು ಇಮೇಲ್, SMS ಮೂಲಕವೂ ಕಳಿಸಲಾಗುತ್ತದೆ. IPL 2025 ಆಫ್ಲೈನ್ ಟಿಕೆಟ್ ಬುಕಿಂಗ್ ಮಾಡೋದು ಹೇಗೆ? ಈಗಾಗಲೇ ಮೇಲೆ ತಿಳಿಸಿರುವಂತೆ ಆಫ್ಲೈನ್ ಟಿಕೆಟ್ ಬುಕಿಂಗ್ ಸಹ ಲಭ್ಯವಿದ್ದು ಆನ್ಲೈನ್ನಲ್ಲಿ ಟಿಕೆಟ್ ಸಿಗದಿದ್ದರೆ ಅಥವಾ ನಿಮಗೆ ಅದರ ಪ್ರಕ್ರಿಯೆ ಅರ್ಥವಾಗದಿದ್ದರೆ ನೀವು ನೇರವಾಗಿ ಸ್ಟೇಡಿಯಂ ಬಾಕ್ಸ್ ಆಫೀಸ್ ಮೂಲಕವೂ ಪಡೆಯಬಹುದು. ನೀವು ಆನ್ಲೈನ್ನಲ್ಲಿ ಟಿಕೆಟ್ಗಳನ್ನು ಬುಕ್ ಮಾಡಲು ಬಯಸದಿದ್ದರೆ ಆಫ್ಲೈನ್ನಲ್ಲೂ ಈ ಟಿಕೆಟ್ಗಳನ್ನು ಬುಕ್ ಮಾಡಬಹುದು. ಆದರೆ ಇದು ಕೊಂಚ ತಲೆನೋವಿಗೆ ಕಾರಣವಾಗಬಹುದು. ಯಾಕಂದ್ರೆ ಯಾವ ಪಂದ್ಯವನ್ನು ನೀವು ನೋಡ ಬಯಸುತ್ತೀರೋ ಆ ಕ್ರೀಡಾಂಗಣದ ಹೊರಗಡೆಯಲ್ಲಿರುವ ಬಾಕ್ಸ್ ಆಫೀಸ್ ಮತ್ತು ಅಧಿಕೃತ ಚಿಲ್ಲರೆ ಮಾರಾಟ ಮಳಿಗೆಗಳಲ್ಲಿ ನಿಂತು ಖರೀದಿಸಬೇಕಾಗುತ್ತದೆ. ಅದಕ್ಕೂ ಮೊದಲು ಅಲ್ಲಿ ಗ್ರಾಹಕರು ಮೊದಲು ಟಿಕೆಟ್ ಲಭ್ಯತೆಯನ್ನ ಪರಿಶೀಲಿಸಬೇಕು ಮತ್ತು ಮಾನ್ಯ ID ಪುರಾವೆಗಳನ್ನು ಒದಗಿಸಬೇಕು. ಅದರ ನಂತರ ಅಭಿಮಾನಿಗಳು ಪಾವತಿಸಿ ತಮ್ಮ ಟಿಕೆಟ್ಗಳನ್ನು ಪಡೆದು ಪಂದ್ಯವನ್ನು ಆನಂದಿಸಬಹುದು.